ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಗೆ ಸ್ವಾಗತ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮಗೆ ಹೆಚ್ಚಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಅಥವಾ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಅಪ್ಡೇಟ್ ಇದೆ. ಹಳೆ ಪಿಂಚಣಿ ಯೋಜನೆ ಜಾರಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಸರ್ಕಾರಿ ನೌಕರರು. ಏನಿದು? ಕರ್ನಾಟಕದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿ ಆಗಬೇಕು ಎಂಬುದು ಸರ್ಕಾರಿ ನೌಕರರ ಒಂದು ಬಹುದಿನಗಳ ಬೇಡಿಕೆ. 2004ರಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಈ ಒಂದು ಹಳೆ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನ ದೇಶದಾದ್ಯಂತ ಅನ್ವಯಿಸುತ್ತೆ, ಅಂದ್ರೆ ಅಪ್ಲೈ ಮಾಡುತ್ತೆ. ಅಂದ್ರಿಂದನೂ ಕೂಡ ಸರ್ಕಾರಿ ನೌಕರರು ಈ ಒಂದು ಹಳೆ ಪಿಂಚಣಿ ಯೋಜನೆಯನ್ನ ಮರುಜಾರಿಗೊಳಿಸಬೇಕು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಏನೆಲ್ಲ ಇದ್ದಾರೆ ಅವರು ಸರ್ಕಾರಕ್ಕೆ ಒತ್ತಾಯಿಸ್ತಾನೆ ಬಂದಿದ್ದಾರೆ. ಇನ್ನು ಸರ್ಕಾರ ಈ ಒಂದು ನೌಕರರ ಬೇಡಿಕೆಗೆ ಸ್ಪಂದಿಸ್ತಾ ಅಂದ್ರೆ ಏನ್ ಹೇಳ್ತಾ ಇದೆ, ನಾವು ಅದನ್ನ ಜಾರಿ ಮಾಡ್ತೀವಿ, ಇದೇ ರೀತಿ ಹೇಳ್ತಾನೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿತ್ತೋ ಅದನ್ನ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿತ್ತು, ನಾವು ನಿಮಗೆ ಹಳೆ ಪಿಂಚಣಿ ಯೋಜನೆಯನ್ನ ನಾವು ಜಾರಿಗೆ ತರ್ತೀವಿ ನಮ್ಮ ಒಂದು ಸರ್ಕಾರ ಬಂದ್ರೆ ಅಂತ ಹೇಳಿತ್ತು. ಇವಾಗ ಸಿದ್ದರಾಮಯ್ಯ ಸರ್ಕಾರನೇ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಹಳೆ ಪಿಂಚಣಿ ಯೋಜನೆಗೆ ಒಂದು ಭರವಸೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಹಳೆ ಪಿಂಚಣಿ ಯೋಜನೆ ಮರುಜಾರಿ ಕುರಿತು ಗಂಭೀರ ಚಿಂತನೆ ನಡೆಸಿದ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಈ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಿ ಈ ಒಂದು ಹಳೆ ಅಂದ್ರೆ ಪರಿಶೀಲಿಸಿ, ಓಕೆನಾ, ಸೊ ಅದಕ್ಕೆ ಅಂತ ಕೂಡ ಒಂದು ಸಮಿತಿ ಕೂಡ ರಚನೆ ಮಾಡ್ತಾರೆ. ಹಾಗೆ ಜಾರಿಗೊಳಿಸ್ತೀವಿ ಅಂತ ಕೂಡ ಒಂದು ಭರವಸೆಯನ್ನು ಕೂಡ ಕೊಡ್ತಾರೆ. ಈತ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾಗಿರುವ ಈ ಒಂದು ಹಳೆ ಪಿಂಚಣಿ ಯೋಜನೆ ಕುರಿತು ಸರ್ಕಾರಿ ನೌಕರರು NPS ನ ರದ್ದುಗೊಳಿಸಬೇಕು, ನಮಗೆ ಹಳೆ ಪಿಂಚಣಿ ಯೋಜನೆ ಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಸಂಘದಿಂದ ಮನವಿ ಸಲ್ಲಿಸ್ತಿದ್ದಾರೆ. ಹಾಗೆ ಇವಾಗ ಕೂಡ ಅದೇ ಆಗಿದೆ. ಸರ್ಕಾರಿ ನೌಕರರ ಸಂಘವು ರಾಜ್ಯ ಸರ್ಕಾರದ NPS ಅಧ್ಯಯನ ಸಮಿತಿಗೆನೆ ಇವಾಗ ಮನವಿನ ಸಲ್ಲಿಸಿದ್ದಾರೆ. ಎಸ್, ಸಮಿತಿ ಅಂದ್ರೆ NPS ಸಮಿತಿ. ಈ ಅಧ್ಯಯನ ಸಮಿತಿ ಯಾರು ರಚನೆ ಮಾಡಿದ್ದು ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ. ಈ ಏನಿದೆ ಈಗ ಕರ್ನಾಟಕ ಸರ್ಕಾರ ಈ ಒಂದು ಸಮಿತಿನ ರಚನೆ ಮಾಡುತ್ತೆ. ನೀವು ಬೇರೆ ರಾಜ್ಯಗಳಲ್ಲಿ NPS ನ ಜಾರಿಗೆ ತಂದಿದ್ದಾರೆ, OPS ನ ಕ್ಯಾನ್ಸಲ್ ಮಾಡಿ ಅಲ್ಲಿ ಹೋಗಿ ನೀವು ಅದನ್ನ ಅಧ್ಯಯನ ಮಾಡಿ ನಮಗೆ ಯಾವ ರೀತಿ ಸರ್ಕಾರಕ್ಕೆ ಹೊರೆಯಾಗುತ್ತೆ, ಯಾವ ರೀತಿ ಎಂಪ್ಲಾಯ್ಸ್ ಅಂದ್ರೆ ನೌಕರರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಇದರಿಂದ ಅನಾನುಕೂಲ ಏನು ಅನುಕೂಲ ಏನು ಕಂಪ್ಲೀಟ್ ಮಾಹಿತಿನ ಈ ಸಮಿತಿನ ರಚನೆ ಮಾಡಿ ಈ ಸಮಿತಿಯಿಂದ ನನಗೆ ಬೇಕು ಅನ್ನೋದನ್ನ ಸರ್ಕಾರ ತಿಳಿಸುತ್ತೆ. ಸೊ ಅದೇ ರೀತಿ ಸರ್ಕಾರದ ಸಮಿತಿ ಕೂಡ ರಚನೆ ಆದ್ಮೇಲೆ ಸಮಿತಿ ಕೂಡ ಒಂದು ಎಲ್ಲಾ ಡಿಸಿಷನ್ ತಗೊಂಡು ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಿದೆ. ಇವಾಗ ರಾಜ್ಯ ಸರ್ಕಾರಿ ನೌಕರರ ಸಂಘವು NPS ನ ರದ್ದುಪಡಿಸಿ ಒಂದು ಹಳೆ ಪಿಂಚಣಿ ಯೋಜನೆ ಮರುಜಾರಿಗೊಳಿಸಲು ಒತ್ತಾಯಿಸ್ತಾನೆ ಇದೆ. ಇವಾಗಲೂ ಕೂಡ ಒತ್ತಾಯಿಸ್ತಾ ಬಂದಿದೆ. ಇನ್ನು ಕೇಂದ್ರ ಹಾಗೂ ಇತರ ರಾಜ್ಯಗಳ ಉದಾಹರಣೆಗಳನ್ನ ನೀಡಿದೆ. ಸಮಿತಿ ಅಧ್ಯಕ್ಷರಾದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ, ಈ ಸಮಿತಿ ಅಧ್ಯಕ್ಷರು ಅವರು ಉಮಾ ಮಹಾದೇವನ್ ನೇತೃತ್ವದಲ್ಲಿ ನಿನ್ನೆ ಸೋಮವಾರ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಸಂಘದ ಅಂದ್ರೆ ನೌಕರರ ಸಂಘ ಏನಿದೆ ಆ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ಈ ಒಂದು ಹಳೆ ಪಿಂಚಣಿ ಯೋಜನೆಯನ್ನ ಮರುಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಲು ಪೂರಕವಾದ ದಾಖಲೆಗಳನ್ನ ಅಂದ್ರೆ ಮಾಹಿತಿಯನ್ನ ಸಲ್ಲಿಸಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ ಒಟ್ಟಾರೆ ಅಧ್ಯಕ್ಷರಿಂದ ಅಂದ್ರೆ ಈ ನೌಕರರ ಒಂದು ಸಂಘದಿಂದ ಮನವಿ ಅಂದ್ರೆ ದಾಖಲೆಗಳನ್ನ ಸಂಗ್ರಹ ಮಾಡಿ ಕೆಲವೊಂದು ಇವರು ಕೂಡ ವಿಶ್ಲೇಷಣೆ ಮಾಡಿ ಅನಾಲಿಸಿಸ್ ಮಾಡಿ ಕೆಲವೊಂದನ್ನ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಯಾಕೆ ಒಂದು OPS ನ ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನ ಜಾರಿಗೊಳಿಸಬೇಕು, ಯಾಕೆ ಅದನ್ನ ಜಾರಿಗೊಳಿಸಲೇಬೇಕು, ಅದರಿಂದ ಅನುಕೂಲ ಏನು ಅನ್ನೋದನ್ನ ಸರ್ಕಾರಕ್ಕೆ ನೀವು ಅದನ್ನ ಮನವರಿಕೆ ಮಾಡಿ ಅನ್ನೋದು ಇವರ ಒಂದು ನಿಲುವಾಗಿದೆ. ಓಕೆನಾ. ಸೊ ಇದು ಒಂದು ಲೇಟೆಸ್ಟ್ ಮಾಹಿತಿ ಇದೆ. ಸೊ ಈ ಒಂದು ಮನವಿನ ಸರ್ಕಾರ ಸ್ವೀಕಾರ ಮಾಡುತ್ತಾ, ಅದನ್ನ ಅಕ್ಸೆಪ್ಟ್ ಮಾಡ್ತಾರಾ, ಇದರಿಂದ ಸರ್ಕಾರಕ್ಕೆ ಹೊಣೆ ಆಗ್ತಿದ್ಯಾ, ಸೊ ಅದಕ್ಕೋಸ್ಕರ ಸರ್ಕಾರ ಇದನ್ನ ಡ್ರಾಗ್ ಮಾಡ್ತಿದೆ, ಇದರ ಅನೇಕ ಪ್ರಶ್ನೆಗಳು ಮೂಡ್ ಕೂಡ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.